ಗ್ಯಾರಂಟಿ ಇಟ್ಕೊಂಡು ಚುನಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಗ್ಯಾರಂಟಿಗಳೇ ಅವರಿಗೆ ತಿರುಗುಬಾಣವಾಗುತ್ತೆ ಎಂದು ಕಾಂಗ್ರೆಸ್ ವಿರುದ್ಧ ಬಿವೈ ರಾಘವೇಂದ್ರ ಹೇಳಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಚುನಾವಣೆ ಪೂರ್ವದಲ್ಲಿ ಅವರು ಹೇಳಿದ್ದ ಗ್ಯಾರಂಟಿಗಳೇ ಬೇರೆ, ಈಗ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರುವ ಗ್ಯಾರಂಟಿಗಳೇ ಬೇರೆ ಎಂದರು. ಜನ ಬುದ್ಧಿವಂತರಿದೆ ಸರ್. ಒಂದು ನಿಮ್ಗೆ ಗೊತ್ತಿರಬಹುದು, ಅವ್ರೇನು ಗ್ಯಾರಂಟಿ ಬಗ್ಗೆ ಇಟ್ಕೊಂಡು ಚುನಾವಣೆ ಮಾಡಕ್ ಕೊಟ್ಟಿದ್ದಾರೆ. ಇದೇ ಗ್ಯಾರಂಟಿ ಅವರಿಗೆ ತಿರುಗುಬಾಣ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಕಾರಣ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದಂತ ಗ್ಯಾರಂಟಿನೇ ಬೇರೆ, ಅದಾದ್ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ತಿರುವಂತ ಗ್ಯಾರಂಟಿಗಳನ್ನೇ ಬೇರೆ. ಅವಾಗ ಹೇಳಿದಂತ ಎಲ್ಲ APL, BPL, ನಿರುದ್ಯೋಗಿ ಎಲ್ಲದೂ ಹೇಳಿದ್ರು. ಈಗ ಬಡರ ಜೋಬಿಂದ ಕಿತ್ಕೊಂಡು ಏನ್ ಕೊಡ್ತಾ ಇದ್ದಾರೆ, ಇದು ಜನ ಸೂಕ್ಷ್ಮ ಗಮನಿಸ್ತಿದ್ದಾರೆ. ಇದು ಒಂದು. ಎರಡನೇದು, ಇವತ್ತು ಹೇಳ್ತದೆ 1 ಲಕ್ಷ ನಾನು ಒಬ್ಬಳು ಹೆಣ್ಮಗಳಿಗೆ ಕೊಡ್ತೀವಿ, ಅದಕ್ಕೊಂದು ಗ್ಯಾರಂಟಿ ನಿನ್ನೆ ಸುರ್ಜೇವಾಲ ಅವರು ಅದನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ನಾವೇ ಹೇಳಿ, ನಮ್ಮ ದೇಶದಲ್ಲಿರುವಂತ 70-80 ಕೋಟಿ ಹೆಣ್ಮಕ್ಳಿಗೆ ಕೊಟ್ಟರೆ ನಮ್ಮ ದೇಶದ ಬಜೆಟ್ ಎಷ್ಟು, ಅದು 2 ಪಟ್ಟು ಬರೋ ಹೆಣ್ಮಕ್ಳಿಗೆ ಆಗತ್ತೆ. ಇದ್ಯಾವುದು ಕೂಡ ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳಿ ಜನರಿಗೆ ಗೊತ್ತಿದೆ ಅಂದೆ. ಈ ರೀತಿ ಮತ್ತೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಮೆಜಾರಿಟಿ ಬರಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ 284-85 ಬೇಕಾಗತ್ತೆ. ಇವರು ಸ್ಪರ್ಧೆ ಮಾಡಿದ್ರೆ 200 ಚಿಲ್ಲರೆ ಕ್ಷೇತ್ರದಲ್ಲಿ ಎಲ್ಲಿಂದ ಕಾಂಗ್ರೆಸ್ ಆಡಳಿತ ಬರ್ಲಿಕ್ಕೆ ಸಾಧ್ಯ? ಇದ್ಯಾವುದು ಕೂಡ ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳಿ ಜನರಿಗೆ ಗೊತ್ತಿದೆ ಅಂದೆ. ಈ ರೀತಿ ಮತ್ತೆ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಮೆಜಾರಿಟಿ ಬರಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ 284-85 ಬೇಕಾಗತ್ತೆ. ಇವರು ಸ್ಪರ್ಧೆ ಮಾಡಿದ್ರೆ 200 ಚಿಲ್ಲರೆ ಕ್ಷೇತ್ರದಲ್ಲಿ ಎಲ್ಲಿಂದ ಕಾಂಗ್ರೆಸ್ ಆಡಳಿತ ಬರ್ಲಿಕ್ಕೆ ಸಾಧ್ಯ?